ಹಾಯ್ ಹಲೋ ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಬಿಗ್ ಬಾಸ್ ಅಪ್ಡೇಟ್ಸ್. ಸೊ ಇವತ್ತು ಬಿಗ್ ಬಾಸ್ ಮನೆಯಲ್ಲಿ ನಾಮಿನೇಷನ್ ಪ್ರಕ್ರಿಯೆ ಮುಗಿದಿದೆ. ಸೊ ಈ ವಾರ ಮನೆಯಿಂದ ಹೊರಗೋಗಲು ನಾಮಿನೇಷನ್ ಆದವರು ಯಾರು, 13ನೇ ವಾರದಲ್ಲಿ ನಾಮಿನೇಷನ್ ಆದವರು ಯಾರು ಅಂತ ವಿಡಿಯೋದಲ್ಲಿ ಫುಲ್ ಡೀಟೇಲಾಗಿ ಹೇಳ್ತೀನಿ. ಸೊ ವಿಡಿಯೋನ ಶುರು ಮಾಡೋಕ್ಕಿಂತ ಮೊದಲು ಒಂದು ಸ್ಮಾಲ್ ರಿಕ್ವೆಸ್ಟ್ ಅಂದರೆ ಈ ವಿಡಿಯೋಗೆ ನಾನು 30 ಲೈಕ್ನ ಟಾರ್ಗೆಟ್ ಮಾಡ್ತಾ ಇದ್ದೀನಿ. ಸೊ ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು. ನಾನು ಯಾವ ವಿಡಿಯೋದಲ್ಲೂ ಫುಲ್ಲಾಗಿ ಕೇಳ್ತಾ ಇಲ್ಲ, ಆದರೆ ಈ ವಿಡಿಯೋದಲ್ಲಿ ಕೇಳ್ತಾ ಇದ್ದೀನಿ. ಸೊ ಯಾಕಂದರೆ 10,000 ಸಬ್ಸ್ಕ್ರೈಬರ್ನ ಈ ವರ್ಷದಲ್ಲಿ ಕಂಪ್ಲೀಟ್ ಮಾಡಬೇಕಂತ. ಸೊ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈಗ ಡೈರೆಕ್ಟಾಗಿ ವಿಷಯಕ್ಕೆ ಬರೋಣ. ಸೊ 13ನೇ ವಾರದ ನಾಮಿನೇಷನ್ ಪ್ರಕ್ರಿಯೆನ ತುಂಬ ಲೇಟ್ ಮಾಡಿ ಸ್ಟಾರ್ಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಯಾಕಂದರೆ ಇವತ್ತು ಗುರುವಾರ, ಇವತ್ತಿನ ಎಪಿಸೋಡಲ್ಲಿ ಅವರು ನಾಮಿನೇಷನ್ ಪ್ರಕ್ರಿಯೆನ ತೋರಿಸ್ತಾರೆ. ಹಾಗೆ ಇವತ್ತು ರಾತ್ರಿ 11 ಗಂಟೆಗೆ ಎಪಿಸೋಡ್ ಮುಗಿದ ತಕ್ಷಣ ವೋಟಿಂಗ್ ಲೈನ್ ಓಪನ್ ಆಗುತ್ತೆ. ಆ ಕಾರಣಕ್ಕೆ ನೋಡೋದಾದರೆ ಬರೀ ಒಂದೇ ದಿನ ವೋಟಿಂಗ್ ಲೈನ್ ಓಪನ್ ಇರುತ್ತೆ. ಅದನ್ನ ನೋಡೋದಾದರೆ ಇಲ್ಲಿ ತುಂಬ ಲೇಟ್ ಆಯಿತು. ಆದರೆ ಈ ವಾರ ನಾಮಿನೇಷನ್ ಆದವರು ಯಾರು? ಈ ವಾರ ನಾಮಿನೇಷನ್ ಆದವರು ಉಗ್ರಂ ಮಂಜು ಮೊದಲನೇ ವ್ಯಕ್ತಿಯಾಗಿದ್ದಾರೆ. ಸೊ ಈ ವಾರ ಮನೆಯಿಂದ ಹೊರಗಲು ನಾಮಿನೇಷನ್ ಆಗಿದ್ದಾರಂತೆ ಉಗ್ರಂ ಮಂಜು ಅವರು. ಸೊ ನಮಗೆ ಬಂದಿರೋ ಅಪ್ಡೇಟ್ನ ನಾನು ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ಸೊ ಅದಕ್ಕೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅಂತ ಹೇಳ್ತಾ, ಇನ್ನು ಎರಡನೇದಾಗಿ ನೋಡೋದಾದರೆ ಅದು ಐಶ್ವರ್ಯ ಅವರು. ಸೊ ಐಶ್ವರ್ಯ ಅವರು ಕೂಡ ಈ ವಾರ ಮನೆಯಿಂದ ಹೊರ ಹೋಗಲು ನಾಮಿನೇಟ್ ಆಗಿದ್ದಾರಂತೆ. ಸೊ ಇಬ್ಬರು ಜನ, ಟೋಟಲಾಗಿ 7 ಜನ ಆಗಿದ್ದಾರಂತೆ. ಸೊ ನೋಡೋಣ ಏನಾಗುತ್ತೆ ಅಂತ. ಸೊ ನನಗನ್ಸೋ ಪ್ರಕಾರ ಎಲ್ಲರೂ ನಾಮಿನೇಟ್ ಆಗ್ತಾರೆ. ಸೊ ನೋಡಬೇಕು, ಅಪ್ಡೇಟ್ ಪ್ರಕಾರ 7 ಜನ ಅಂತ ಹೇಳ್ತಾ ಇದ್ದಾರೆ, ಆದರೆ ಎಲ್ಲರೂ ಆಗ್ತಾರೆ ಅನಿಸುತ್ತೆ ನನಗೆ. ನೋಡೋಣ ಏನಾಗುತ್ತೆ ಅಂತ ಇವತ್ತಿನ ಎಪಿಸೋಡಲ್ಲಿ. ಇನ್ನು ಮೂರನೇ ಹೆಸರು ಬಂದಿರೋದು ಚೈತ್ರಾ ಕುಂದಾಪುರ ಅವ್ರದ್ದು. ಸೊ ಚೈತ್ರಾ ಕುಂದಾಪುರ ಅವರು ಕೂಡ ಈ ವಾರ ನಾಮಿನೇಟ್ ಆಗಿದ್ದಾರಂತೆ. ಯಾಕಂದರೆ ಮನೆಯವರು ಆಲ್ವೇಸ್ ಇವ್ರನ್ನ ಟಾರ್ಗೆಟ್ ಮಾಡೇ ಮಾಡ್ತಾರೆ. ಯಾಕಂದರೆ ಇವರು ಬಾಟಮ್ ಕಂಟೆಸ್ಟೆಂಟ್ಗಳಾಗಿದ್ದಾರೆ. ಐಶ್ವರ್ಯ ಆಗಿರ್ಬೋದು, ಚೈತ್ರಾ ಆಗಿರ್ಬೋದು. ಸೊ ಇವರಿಬ್ಬರು ಬಾಟಮ್ ಕಂಟೆಸ್ಟೆಂಟು. ನನಗನ್ಸೋ ಪ್ರಕಾರ ಈ ವಾರ ಐಶ್ವರ್ಯ ಪಕ್ಕ ಹೋಗೇ ಹೋಗ್ತಾರೆ. ಸೊ ಇಲ್ಲಾಂದರೆ ಧನರಾಜ್ ಅವ್ರು ಹೋಗೋ ಚಾನ್ಸ್ ಇದೆ. ಧನರಾಜ್ ಅವರು ಕೂಡ ಈ ವಾರ ನಾಮಿನೇಟ್ ಆಗಿದ್ದಾರೆ ಇಲ್ಲ ಅಂತ ವಿಡಿಯೋದಲ್ಲಿ ತಿಳಿಸ್ತೀನಿ. ಸೊ ಮೂರನೇ ಸ್ಥಾನದಲ್ಲಿರೋದು ಚೈತ್ರಾ ಕುಂದಾಪುರ ಅವರು. ಈ ವಾರ ಕೂಡ ಅವರು ನಾಮಿನೇಟ್ ಆಗಿದ್ದಾರೆ. ಇನ್ನು 4ನೇದಾಗಿ ತ್ರಿವಿಕ್ರಮ್ ಅವರು ನಾಮಿನೇಟ್ ಆಗಿದ್ದಾರಂತೆ ಈ ವಾರ ಮನೆಯಿಂದ ಹೊರಗೋಗಲು. ಇನ್ನು 5ನೇದಾಗಿ ನೋಡೋದಾದರೆ ರಜತ್ ಅವರು ಕೂಡ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಗೋಗಲು ನಾಮಿನೇಟ್ ಆಗಿದ್ದಾರೆ. ಇನ್ನು ನೀವು ಅನ್ಕೋತೀರ ಯಾರು ಇರ್ಬೋದಂತ, ಇನ್ನಿಬ್ಬರು ಜನ. ಅದರಲ್ಲಿ ಧನರಾಜ್ ಅವರು. ಯಾಕಂದರೆ ಧನರಾಜ್ ಅವ್ರನ್ನ ಮನೆಯವರು ನಾಮಿನೇಟ್ ಮಾಡೋದೇ ಬಿಟ್ಟಿದ್ದರು. ಸೊ ಧನರಾಜ್ ಅವರು ಹಾಗೆ ಸೇವ್ ಆಗ್ತಾ ಹೋಗ್ತಾ ಇದ್ದಾರೆ. ಮನೆಯವರು ಅವ್ರನ್ನ ಪಕ್ಕ ಟಾರ್ಗೆಟ್ ಮಾಡಿರ್ತಾರೆ ಅನ್ಕೋತೀನಿ. ಸೊ ಆ ಕಾರಣಕ್ಕೆ ಇವತ್ತು ಧನರಾಜ್ ಅವರು ಕೂಡ ನಾಮಿನೇಟ್ ಆಗಿದ್ದಾರಂತೆ ಅಪ್ಡೇಟ್ ಬಂದಿದೆ. ಇನ್ನು ಹನುಮಂತ ಅವ್ರನ್ನ ಈ 2-3 ವಾರದಿಂದ ಮನೆ ಜನ ಟಾರ್ಗೆಟ್ ಶುರು ಮಾಡಿದ್ದಾರೆ. ಯಾಕಂದರೆ ಅವ್ರಿಗೂ ಗೊತ್ತಾಗಿದೆ ಹನುಮಂತ ಅವರು ಟಾಪ್ ಕಂಟೆಸ್ಟೆಂಟ್ ಅಂತ. ಆ ಕಾರಣಕ್ಕೆ ಅವ್ರನ್ನ ಈಗಲೇ ಕಳಿಸ್ಬೇಕನ್ನೋ ಪ್ಲ್ಯಾನ್ ಮಾಡಿ ಹನುಮಂತ ಅವ್ರನ್ನ ನಾಮಿನೇಟ್ ಕೂಡ ಮಾಡ್ತಾ ಇದ್ದಾರೆ. ಸೊ ನಿಮಗೇನು ಅನಿಸುತ್ತೆ, ಈ ಸೀಸನ್ನ ಯಾರು ಗೆಲ್ತಾರೆ? ಸೊ ನಿಮ್ಗೆ ಇಷ್ಟ ಆಗಿರೋ ಕಂಟೆಸ್ಟೆಂಟ್ ಯಾರು? ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ, ಸೊ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ತುಂಬ ಸರ್ತಿ ಕೇಳ್ತಾ ಇದ್ದೀನಿ ಆ ಕಾರಣಕ್ಕೆ. ಸೊ ಯಾಕಂದರೆ 10,000 ಸಬ್ಸ್ಕ್ರೈಬರ್ನ ಇದೇ ವರ್ಷದಲ್ಲಿ ಕಂಪ್ಲೀಟ್ ಮಾಡಬೇಕು. ಸೊ ಈ ವಿಡಿಯೋದಲ್ಲಿ ಹೇಳೋ ಮಾಹಿತಿ ನಿಮಗೆ ಏನಾದರೂ ಇಷ್ಟ ಆಗಿದ್ರೆ ಈಗಲೇ ವಿಡಿಯೋನ ಲೈಕ್ ಮಾಡಿ. ಹಾಗೆ ಚಾನಲ್ಗೆ ಹೊಸಬರಿದ್ದರೆ ಮಿಸ್ ಮಾಡದೆ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಸೊ 7 ಜನ ನಾಮಿನೇಟ್ ಆಗಿರೋ ಹೆಸರನ್ನ ನಮಗೆ ಬಂದಿರೋ ಅಪ್ಡೇಟ್ ಪ್ರಕಾರ ನಿಮಗೆ ತಿಳಿಸಿದ್ದೀನಿ. ಸೊ ಮಂಜು ಅವರು, ಐಶ್ವರ್ಯ ಅವರು, ಚೈತ್ರಾ ಅವರು, ತ್ರಿವಿಕ್ರಮ್, ರಜತ್, ಧನರಾಜ್, ಹನುಮಂತ, ಇಷ್ಟು ಜನ ನಾಮಿನೇಟ್ ಆಗಿದ್ದಾರೆ ಅಂತ ನಮಗೆ ಅಪ್ಡೇಟ್ ಬಂದಿದೆ. ಆದರೆ ನನಗನ್ಸೋ ಪ್ರಕಾರ ಈ ವಾರ ಎಲ್ಲರೂ ನಾಮಿನೇಟ್ ಆಗಿರ್ತಾರೆ. ಯಾಕಂದರೆ ಈಗ ಇರೋದು ಮನೆಯಲ್ಲಿ 10 ಜನ. ಸೊ ಇವ್ರು 3 ಜನನ ಸೇವ್ ಮಾಡಿ ನಾಮಿನೇಟ್ ಮಾಡೋಕ್ಕಾಗಲ್ಲ. ಯಾಕಂದರೆ ಇನ್ನು ಬರೋ ವಾರ ಎಲ್ಲ ಡೇಂಜರ್ ಝೋನ್ಗಳಿರುತ್ತೆ. ಆ ಕಾರಣಕ್ಕೆ. ಸೊ ನಿಮ್ಮ ಪ್ರಕಾರ ಯಾರು ನಾಮಿನೇಟ್ ಆಗಬೇಕು? ಈ ವಾರ ಯಾರು ಮನೆಯಿಂದ ಹೊರಗೆ ಹೋಗಬೇಕು? ಸೊ ಈ ಸೀಸನ್ ಯಾರು ಗೆಲ್ಲಬೇಕು? ಎಲ್ಲ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ, ಸೊ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ.